ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್.ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಕ್ಲಾಸ್ 12 ಅಂದರೆ ಸೆಕೆಂಡ್ PUCದು ಬಯಾಲಜಿ ಸಬ್ಜೆಕ್ಟ್ ಏನು ಬ್ಲೂ ಪ್ರಿಂಟ್ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರನ್ನು ಹೇಳ್ಕೊಡ್ತೀನಿ ಅಂತ. ಓಕೆ, ಏನೇನ್ರಿ ಸೆಕೆಂಡ್ PUCದು ಬಯಾಲಜಿ ಒಂದು ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ನ ಹೇಳ್ಕೊಡ್ತೀನಿ ಅಂತ. ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿರಿ. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ರಿ. ಓಕೆ, ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ಗಿಂತ ಮುಂಚೆ ಬ್ಲೂ ಪ್ರಿಂಟನ್ನು ಹೇಳ್ಕೊಡ್ತೀನಿ ಅಂತೀನಿ. ಬ್ಲೂ ಪ್ರಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಏನು ನಿಮಗೆ ಗೊತ್ತಿದ್ದಿತ್ತು ಅಂದರೆ ಓಕೆ, ಗೊತ್ತಿದ್ದಿದ್ದಿಲ್ಲ ಅಂದರೆ ಒನ್ ಟೈಮ್ ನೋಡಿರಿ. ನಾನು ಆದಷ್ಟು ಬೇಗ ಇದನ್ನು ಮುಗಿಸ್ತೀನಿ ಅಂತ. ಇಲ್ಲದ ನೋಡಿರಿ ಬ್ಲೂ ಪ್ರಿಂಟ್. ಸೊ sexual reproduction in flowering plants 11 mark, human reproduction 11 mark ಇದೆ, reproductive health 6 mark ಇದೆ, principle of inheritance 14 mark ಇದೆ. ಓಕೆ, ನೆಕ್ಸ್ಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ 14 ಮಾರ್ಕ್ಸ್ ಇದೆ. ಈ ಥರ ಏನು ಅಂದರೆ ನಿಮ್ಮದೊಂದು ಬ್ಲೂ ಪ್ರಿಂಟ್ ಇದೆ ರೀ. ಸೊ ಇಲ್ಲಿ MCQ ಎಲ್ಲಿಂದ ಕೇಳ್ತಾನೆ, 1 ಮಾರ್ಕಿಂದು 2 ಮಾರ್ಕಿಂದು ಕ್ವಶನ್ಸ್ಗಳು ಎಲ್ಲೆಲ್ಲಿ ಕೇಳ್ತಾನೆ ಎಲ್ಲ ಕೊಟ್ಟಿದ್ದಾನೆ. ಓಕೆ, ನೀಟಾಗಿ ಎಲ್ಲವನ್ನ ನೋಡ್ಕೊಳ್ರಿ. ಇದು ಅಂತ ನಾನು ಹೇಳಂಗಿಲ್ಲ, ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ. ಓಕೆ, ಚೆನ್ನಾಗಿ ನೋಡ್ಕೊಳ್ರಿ. ಎವಲ್ಯೂಷನ್ ಇದೆ, ವುಮೆನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಇದೆ. ಎಲ್ಲ ಚಾಪ್ಟರ್ಸ್ಗಳನ್ನು ಚೆನ್ನಾಗಿ ನೋಡ್ಕೊಳ್ರಿ, ಎಷ್ಟೆಷ್ಟು ಮಾರ್ಕ್ಸ್ ಸಿಗಿದೆ ಅಂತ. ಕೆಲವೊಂದು ಚಾಪ್ಟರ್ಗಳನ್ನು ಸೆಲೆಕ್ಟ್ ಮಾಡಿ ತಾವೇನು ಮಾಡಬೇಕು ಅಂದರೆ ಸ್ಟಡಿಯನ್ನು ಮಾಡಬೇಕು. ಸ್ಟ್ರಾಟರ್ಜಿ ತುಂಬ ಇಂಪಾರ್ಟೆಂಟ್ ನೋಡ್ರಿ. ಓಕೆ, ಪ್ರಾಪರ್ ಪ್ಲ್ಯಾನ್ ಮಾಡಿರಿ, ಪ್ಲ್ಯಾನ್ ಮಾಡಿ ಸ್ಟಡಿ ಮಾಡಿರಿ. ಸುಮ್ಮನೆ ಸಿಕ್ಕಿದ್ದೆಲ್ಲ ಓದಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಚಾಪ್ಟರ್ಗಳನ್ನು ಚಾಯ್ಸಲ್ಲಿ ಇಟ್ಕೊಳ್ರಿ, ಕೆಲವೊಂದು ಚಾಪ್ಟರ್ನ ಸೆಲೆಕ್ಟ್ ಮಾಡಿರಿ. ಅವುಗಳನ್ನು ಮಾತ್ರ ನೀವು ಏನು ಮಾಡಬೇಕು ಅಂದರೆ ಸ್ಟಡಿ ಮಾಡಬೇಕು. ಓಕೆ ರೈಟ್, ಎಲ್ಲವನ್ನು ನೀಟಾಗಿ ನೋಡ್ಕೊಳ್ರಿ. ಒಂದು ಟೈಮ್ ನೋಡ್ಕೊಂಡು ಅರ್ಥ ಮಾಡ್ಕೊಳ್ರಿ. ಓಕೆ, ಇವಾಗ ಕ್ವಶನ್ ಪೇಪರ್ಗೆ ಹೋಗೋಣವಾ? ಇಷ್ಟು ಸಾಕು. ರೈಟ್, ಕ್ವಶನ್ ಪೇಪರ್ ನೋಡ್ರಿ. ಮಾಡೆಲ್ ಕ್ವಶನ್ ಪೇಪರ್ ಸೆಕೆಂಡ್ PUC ಸಬ್ಜೆಕ್ಟ್ ಬಂದ್ಬಿಟ್ಟು ಬಯಾಲಜಿ ಇದೆ. 70 ಮಾರ್ಕ್ಸ್ ಮ್ಯಾಕ್ಸಿಮಮ್ ಇದೆ. ನಿಮಗೆ ಟೈಮ್ ಡ್ಯೂರೇಷನ್ 3 hours 15 minutes ಇದೆ. ಓಕೆ, ನಿಮಗೆ ಈಗಾಗಲೇ ನಾನು ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ ಮತ್ತು ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ರೀ. ಓಕೆ, ಇಲ್ಲಿ ಕೆಮಿಸ್ಟ್ರಿನಿದೆಲ್ಲ ವಿತ್ ಆನ್ಸರ್ಸ್ಗಳನ್ನು ಹೇಳಿದ್ದೀನಿ ನೋಡಿರಿ. ಕೆಮಿಸ್ಟ್ರಿಯಿಂದ ವಿತ್ ಆನ್ಸರ್ನ ಹೇಳಿದ್ದೀನಿ. ನೀವು ನೋಡಿದಿಲ್ಲ ಅಂದರೆ ನೋಡಿರಿ, ನೋಡಿದ್ರಿ ಅಂದರೆ ಪರವಾಗಿಲ್ಲ. ಇವಾಗ ಏನಾದ್ರೆ ಡೈರೆಕ್ಟ್ ನಾವು ಮಾಡೆಲ್ ಕ್ವಶನ್ ಪೇಪರ್ಗೆ ಹೋಗೋಣ ಅಂತ. ಇನ್ಸ್ಟ್ರಕ್ಷನ್ ಚೆನ್ನಾಗಿ ಓದ್ಕೊಳ್ರಿ. ಓಕೆ, ಪಾರ್ಟ್ ಎ ನೋಡ್ರಿ. ಎಸ್, ಪಾರ್ಟ್ ಎ MCQ ಅದಾವ. ಸೆಲೆಕ್ಟ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾನಲ್ವ ಚಾಯ್ಸ್, ಅದರಲ್ಲಿಂದ ಕರೆಕ್ಟ್ ಯಾವುದಾದ ಅದನ್ನು ತೊಗೊಂಡು ತಾವು ಬರೀಬೇಕಂತ. ಹ್ಯಾಪ್ಲಾಯ್ಡ್ ಕಂಡೀಷನ್ ಈಸ್ ನಾಟ್ ಅಬ್ಸರ್ವ್ಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸೆಲ್ಸ್: ಸಿನರೋಜಿಡ್ಸ್ ಆ್ಯಂಡ್ ಎಗ್, ಜೈಗೋಟ್ ಆ್ಯಂಡ್ ಪೆನ್, ಆ್ಯಂಟಿಪೊಡಲ್ ಆ್ಯಂಡ್ ಎಗ್, ಆ್ಯಂಟಿಪೊಡಲ್ ಆ್ಯಂಡ್ ಸಿನರೋಜಿಡ್ಸ್ ಅಂತ ಕೇಳ್ತಾ ಇದ್ದಾನೆ. 4ರಲ್ಲಿ ಯಾವ್ದು ಕರೆಕ್ಟ್ ಆಗ್ತದ ನೋಡ್ರಿ. ಓಕೆ, ಸೆಕೆಂಡ್ ಕ್ವಶನ್ ನೋಡ್ರಿ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಫಸ್ಟ್ ಒನ್, ಫಾರ್ಮೇಷನ್ ಆಫ್ ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್ ಈಸ್ ಕಾಲ್ಡ್ ಅಪೋಮಿಕ್ಸಿಸ್ ಅಂತ. ಸೆಕೆಂಡ್ ಸ್ಟೇಟ್ಮೆಂಟ್, ಇನ್ ಸಮ್ ಸ್ಪೀಸೀಸ್ ಆಫ್ ಆಸ್ಟರೇಸಿಸ್ ಆ್ಯಂಡ್ ಗ್ರಾಸಿಸ್ ಸೀಡ್ಸ್ ಆರ್ ಫಾರ್ಮ್ಡ್ ವಿತೌಟ್ ಫರ್ಟಿಲೈಸೇಷನ್. ABCD ಆಪ್ಷನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಯಾವ್ದು ಕರೆಕ್ಟ್ ಆಗ್ತದ ನೋಡ್ರಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ. ಡ್ಯೂರಿಂಗ್ ಜೆಸ್ಟಿನೇಷನ್ ದ ಫೀಟಸ್ ಡೆವಲಪ್ಸ್ ಲಿಮ್ಸ್ ಆ್ಯಂಡ್ ಡಿಜಿಟ್ಸ್ ಬೈ ದ ಎಂಡ್ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಆರ್ ಫೋರ್ತ್ ಮಂತ್ ಅಂತ ಕೇಳ್ತಾ ಇದ್ದಾರೆ. ದ ಸೆಕೆಂಡ್ರಿ ಓಸೈಟ್ ಆಫ್ಟರ್ ಓವ್ಯುಲೇಷನ್ ಈಸ್ ಕವರ್ಡ್ ಬೈ ಎ ನಾನ್ ಸೆಲ್ಯುಲರ್ ಲೇಯರ್ ಆಫ್. ಎ ಆಪ್ಷನ್ ಕುಮ್ಲಸ್ ಓಫರಸ್, ಬಿ ಆಪ್ಷನ್ ಕೊರೋನಾ ರೇಡಿಯೇಟಾ, ಸಿ ಆಪ್ಷನ್ ಜೋನಾ ಪೆಲಿಸಿಡಾ, ಡಿ ಆಪ್ಷನ್ ಕಾರ್ಟಿಕಲ್ ಲೇಯರ್ ಅಂತ. ಫಿಫ್ತ್ ಕ್ವಶನ್, an example of hormone releasing IUD among the following: ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್ ನೋಡ್ಕೊಳ್ರಿ.
ಓಕೆ. ನೆಕ್ಸ್ಟ್ 6th ಕ್ವಶನ್ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಫ್ಯೂಟಲ್ ಸೆಕ್ಸ್ ಡಿಟರ್ಮಿನೇಷನ್ ಟೆಸ್ಟ್ ಅಂತ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್. ಓಕೆ. 7th ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಮೆಂಡಲಿಯನ್ ಜೆನ್ ಡಿಸಾರ್ಡರ್ ಈಸ್ ರಿಪ್ರೆಸೆಂಟೇಷನ್ ಆಫ್ autosomal recessive trait. A option hemophilia, B option thalassemia, C option sickle cell anemia, D option myotonic dystrophy ಅಂತ ನೋಡ್ರಿ. ಏನು ವರ್ಡ್ಸ್ ರೀ ಇವೆಲ್ಲ? 8th ಕ್ವಶನ್. ದ ಪ್ರೊಸೆಸ್ ಆಫ್ ರಿಮೂವಲ್ ಇಂಟ್ರಾನ್ಸ್ ಆ್ಯಂಡ್ ಜಾಯ್ನಿಂಗ್ ಆಫ್ exons in a defined order in primary transcripts occurs in a dash and prokaryotes, eukaryotes, prokaryotes and eukaryotes, prokaryotes and protista. 9th question. A type of natural selection in which more individuals acquires mean character value is called. A option ನೋಡ್ರಿ ಏನಿದೆ ಅಂತ. B option, next C option, D option. Okay. 10th question ಅಂತ. Drug called heroin is synthesized by. A option methylation of morphine, demethylation of morphine, acetylation of morphine, deacetylation of morphine ಅಂತ ನೋಡ್ರಿ. ಇವು ಚೆನ್ನಾಗಿ ನೀವೇನು ಮಾಡಬೇಕು, ಸ್ಕ್ಯಾನ್ ಮಾಡ್ಬೇಕ್ರಿ. ಸ್ಕ್ಯಾನ್ ಮಾಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಯಾವ ಥರ ಕ್ವಶನ್ ಚೆನ್ನಾಗಿ ಕೇಳಿದನ್ನು. ಮತ್ತು ಇವೆಲ್ಲವನ್ನು ತಾವು ನೀಟಾಗಿ ಒಂದು ಕಡೆ ಬಿಡಿಸಿಟ್ಕೊಳ್ರಿ. ಯಾವುದಾದ್ರೂ ಕ್ವಶನ್ ಆನ್ಸರ್ ಬರಲಿಲ್ಲ ಅಂದರೆ ನಿಮ್ಮದು ಲೆಕ್ಚರರ್ಸ್ಗಳನ್ನು ಕೇಳಿ ಏನು ಮಾಡಬೇಕು, ತಿಳ್ಕೊಬೇಕು. 11th ಕ್ವಶನ್ ನೋಡ್ರಿ ಆ್ಯಂಡ್ 12th ಕ್ವಶನ್ ನೋಡ್ಕೊಳ್ರಿ ಅದೇ ಥರ. ನೆಕ್ಸ್ಟ್ 13th ಕ್ವಶನ್ಗೆ ಹೋಗೋಣಂತ. ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನಿಸಮ್ಸ್ ಆರ್ ಸ್ಟಡಿಡ್ ಬೈ ಕಾರ್ನೆಲ್ಸ್ ಇನ್ ಹಿಸ್ ಎಲಿಗೆಂಟ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್ ಟು ಸ್ಟಡಿ ಕಾಂಪಿಟೇಷನ್. ಎ, ಬಿ, ಸಿ, ಡಿ ಆಪ್ಷನ್ ಆಯ್ತು ನೋಡ್ರಿ. 14th. ದ ಕರೆಕ್ಟ್ ಸೀಕ್ವೆನ್ಸ್ ಇನ್ ದ ಪ್ರೊಸೆಸ್ ಆಫ್ ಡಿಕಾಂಪೋಸಿಷನ್ ಈಸ್. ಡಿಕಾಂಪೋಸಿಷನ್ ಏನಾಗ್ತದಲ್ಲ ಅಲ್ಲಿ ಕರೆಕ್ಟ್ ಸೀಕ್ವೆನ್ಸ್ ಯಾವುದಂತ. ಎ, ಬಿ, ಸಿ, ಡಿ ಕೊಟ್ಟಿದ್ದಾನೆ. ಓಕೆ. ಫ್ರಾಗ್ಮೆಂಟೇಷನ್, ಲೀಚಿಂಗ್, ಕೆಟಬಾಲಿಸಮ್, ಹ್ಯೂಮಿಫಿಕೇಷನ್, ಮಿನರಲೈಸೇಷನ್. ಇದರಲ್ಲಿ ಯಾವ್ದು ಕರೆಕ್ಟ್ ಅದ ನೋಡ್ರಿ ನೀವೇ. ಓಕೆ. 15th ಕ್ವಶನ್. ವೆಸ್ಟರ್ನ್ ಘಾಟ್ಸ್ ಹ್ಯಾವ್ ಎ ಗ್ರೇಟರ್ ಡೈವರ್ಸಿಟಿ ಆಫ್. ಎ ಆಪ್ಷನ್ ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್, ಮ್ಯಾಮಲ್ಸ್ ಅಂತ. ಓಕೆ. ನಾ ಇನ್ನೂ ನಿಮಗೆ ಒಂದು 2 to 3 ಮಾಡಲ್ ಕ್ವಶನ್ ಪೇಪರ್ಗಳನ್ನು ವಿತ್ ಸಾಲ್ಯೂಷನ್ಸ್ ಹೇಳ್ಕೊಡ್ತೀನಿ ಅಂತ್ರಿ. ಓಕೆ. ಅಂದರೆ MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಷ್ಟೇ ನಾನು ಆನ್ಸರ್ಸನ್ನು ಹೇಳ್ತೀನಿ ಅಂತ ಎಲ್ಲ ಸಬ್ಜೆಕ್ಟ್. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ನಾಲ್ಕರದು ಮಾಡಲ್ ಕ್ವಶನ್ ಪೇಪರ್ ಸ್ಪೆಷಲಿ ಅದರಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ದು ಆನ್ಸರ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಹಾಗಾಗಿ ರೆಗ್ಯುಲರ್ ಟಚಪ್ಪಲ್ಲಿ ಇರ್ರಿ. ಯಾವಾಗ ಹೇಳ್ಕೊಡ್ತೀರಿ ಅಂದರೆ ನಂಗೆ ಯಾವಾಗ ಆಗ್ತದೆ ಅವಾಗ ಹೇಳ್ಕೊಡ್ತೀನಿ ಅಂತ. ಆದಷ್ಟು ಬೇಗ ಹೇಳ್ತೇನೆ ಅಂತ್ರಿ. ನೆಕ್ಸ್ಟ್ ನೋಡ್ರಿ ಫಿಲ್ ಇನ್ ದ ಬ್ಲ್ಯಾಂಕ್. ದ ರೆಸಿಜುವಲ್ ಪರ್ಸಿಸ್ಟೆಂಟ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ. ಬಿ ಆಪ್ಷನ್, ಸಿ ಆಪ್ಷನ್ ನೋಡ್ರಿ. ಸಿ ಕ್ವಶನ್ ನೋಡ್ರಿ. ಎ, ಬಿ ಬ್ಲಡ್ ಗ್ರೂಪ್ inheritance is an example for dash anta. Dash is the theory that proposes that unit of life called spores were transferred to different planets including Earth. 20th question. A population interaction in which one species is harmed and other species is unaffected is dash anta. ಆನ್ಸರ್ ಗೊತ್ತಿದ್ದಿಲ್ಲ ಅಂದರೆ ನಿಮ್ಮ ಲೆಕ್ಚರರ್ಸ್ಗಳನ್ನ ಕೇಳ್ಕೊಳ್ರಿ, ಕೇಳ್ಕೊಂಡು ಏನಾದ್ರು ತಿಳ್ಕೊರಿ. 21 ನೋಡ್ರಿ. ಲಿಸ್ಟ್ ಎನಿ 4 ಕಾಂಪ್ಲಿಕೇಶನ್ಸ್ ಎ ಪರ್ಸನ್ ಸಫರ್ಸ್ ಫ್ರಮ್ ಅನ್ಟ್ರೀಟೆಡ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್. ಸೆಕೆಂಡ್ ಒನ್ ಅಂದರೆ 22ನೇದು. ಸ್ಟೇಟ್ ದ 2 ಮೆಡಿಕಲ್ ಗ್ರೌಂಡ್ಸ್ ಆನ್ ವಿಚ್ ಪ್ರೆಗ್ನೆನ್ಸಿ ಕ್ಯಾನ್ ಬಿ ಟರ್ಮಿನೇಟೆಡ್ ಅಕಾರ್ಡಿಂಗ್ ಟು ಅಮೆಂಡೆಡ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ 2017. 23rd. ಗಿವ್ ದ phenotypes of the parental Drosophila that has produced 1.3% and 37.2% recombinants respectively in T. H. Morgan
dehydrated cross experiment. 24th question, differentiate divergent evolution from convergent evolution. List any two differences between active and passive immunity. What are primary lymphoids organs? Give two examples. Next one, 27th ನೋಡ್ಕೊಳ್ರಿ. 28th, ecological pyramids have limitations. Justify the statement with the two reasons. ಅದಾದ್ಮೇಲೆ ಇವಾಗ 3 ಮಾರ್ಕಿಂದ ಹೋಗೋಣ ಅಂತ್ರಿ. ಎಷ್ಟು ಕೊಟ್ಟಿರ್ತಾನ? ಐ ಥಿಂಕ್ ನಿಮಗೆ 9 ಕೊಟ್ಟಿರ್ತಾನ, ಅದರಲ್ಲಿ 5 ಬರೀಬೇಕು ನೋಡ್ರಿ. Why is bagging of emasculated flowers essential during the hybridization experiment? ಅದರಲ್ಲೇ ಮತ್ತೆ 2 ಕ್ವಶನ್ಸ್ ಕೇಳಿದ್ದಾನ. 30th ಕ್ವಶನ್ ಕೇಳಿ ನೋಡ್ರಿ. ಎಕ್ಸ್ಪ್ಲೇನ್ ದ ಚೇಂಜಸ್ ದಟ್ ಅಕರ್ ಇನ್ ಓವರಿ ಆ್ಯಂಡ್ ಯುಟರಸ್ ಡ್ಯೂರಿಂಗ್ ಲ್ಯಾಟಿಯಲ್ ಫೇಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್ ಅಂತ ನೋಡ್ರಿ. ಡ್ರಾ ಎ diagrammatic sketch of the lac operon when lactose is present in the medium. 32 ಕ್ವಶನ್ ನೋಡ್ರಿ. ಓಕೆ, ಇಲ್ಲ ನೋಡ್ಕೊಳ್ರಿ. 32 ಆಮೇಲೆ 33. ಮೆನ್ಷನ್ 3 ಕ್ರಿಟಿಕಲ್ ಏರಿಯಾ ಆಫ್ ಬಯೋಟೆಕ್ನಾಲಜಿ. 34th ಕ್ವಶನ್, ವಾಟ್ ಈಸ್ ಜೆನ್ ಥೆರಪಿ? ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕ್ಯೂರಿಂಗ್ ADA ಡೆಫಿಷಿಯನ್ಸಿ ಬೈ ಜೆನ್ ಥೆರಪಿ. ನೋಡ್ರಿ, ಇವೆಲ್ಲ ನಿಮ್ಮ ಲೈಫ್ ಒಳಗೂ ಹೆಲ್ಪ್ ಆಗ್ತಾವ. ಮುಂದೆ ಒಂದು ಲೈಫ್ ರಿಲೇಟೆಡೇ ಅದಾವ. ಹಾಗಾಗಿ ಚೆನ್ನಾಗಿ ಇವಾಗೆ ಪಾಠವನ್ನು ತಿಳ್ಕೊಳ್ರಿ, ಆನ್ಸರ್ಸನ್ನು ಬರೀರಿ. ಓಕೆ, ಆಮೇಲೆ 35 ಕ್ವಶನ್ ನೋಡ್ರಿ. 36, ಡಿಸ್ಕ್ರೈಬ್ ದ ಕಾಂಪೊನೆಂಟ್ ಆಫ್ ಆ್ಯನ್ ಅಕ್ವಾಟಿಕ್ ಎಕೋಸಿಸ್ಟಮ್ ಟೇಕಿಂಗ್ ಪಾಂಡ್ ಆ್ಯಂಡ್ ಎಕ್ಸಾಂಪಲ್. 5 ಮಾರ್ಕಿಂದ ನೋಡ್ರಿ. 4 ಕ್ವಶನ್ಸ್. ಐ ಥಿಂಕ್ 8 ಕ್ವಶನ್ಸ್ ಕೊಡ್ತಾನೆ, 4 ಬರೀಬೇಕು ಅಂತ ಅನ್ಕೊತೀನಿ ನಾನು. 1 2 3 4 5 6 7 8. Yes, I am correct. Draw a neat label diagram of human male reproductive system ಅಂತ. ಇದು ಫಿಕ್ಸ್ ಕ್ವಶನ್ ಬರ್ತದೆ ನೋಡ್ರಿ. ಓಕೆ, ಮೆನ್ಷನ್ chromosomal disorders that are due to trisomy, represent their karyotype and 2 symptoms each. Write help of schematic representation illustrate how an infected animal cell can survive while viruses are being replicated and released. 40th question, with reference to DNA fingerprinting, define the following terms: repetitive DNA, satellite DNA, DNA polymerism, VNTR probe. What is genetic code? Explain any 4 salient features of genetic code ಅಂತ. ಅಮೇಜಿಂಗ್ ಅವ ನೋಡ್ರಿ, ಇವೆಲ್ಲ ಇಂಟ್ರೆಸ್ಟಿಂಗ್ ಅದಾವ, ಚೆನ್ನಾಗಿ ತಿಳ್ಕೊಳ್ರಿ. ಡಿಸ್ಕ್ರೈಬ್ ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಪ್ರೈಮರಿ ಎಫ್ಲೂಯೆಂಟ್ ಅಂತ ನೋಡ್ರಿ. 43rd ಮತ್ತು 44th ನೋಡ್ಕೊಳ್ರಿ ಏನದ ಅಂತ. ಚೆನ್ನಾಗಿ ಅರ್ಥ ಮಾಡ್ಕೊರಿ. ಅರ್ಥ ಮಾಡ್ಕೊಂಡು ತಾವೇನದ ಪ್ರಿಪೇರ್ ಆಗಿರಿ, ಎಕ್ಸಾಮಿಗೆ ಪ್ರಿಪೇರ್ ಆಗಿ ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಓಕೆ, ಆನ್ಸರ್ ಎನಿ 1 ಅಂತ 2 ಕೊಟ್ಟಿದ್ದಾನ ಅಥವಾ 3 ಕೊಟ್ಟಿದ್ದಾನೆ ನೋಡೋಣ ಅಂತ. ಎಸ್, ಹಿ ಗಿವನ್ 3. ಓಕೆ, 3 ಕೊಟ್ಟಿದ್ದಾನೆ. ನೋಡ್ಕೊಳ್ರಿ, ಕ್ವಶನ್ ಚೆನ್ನಾಗಿ ನೋಡ್ಕೊಂಡು ಏನದ ತಾವು ಅರ್ಥ ಮಾಡ್ಕೊಂಡು ಪ್ರಿಪೇರ್ ಆಗ್ರಿ. ಆಲ್ ದ ಬೆಸ್ಟ್. ನೋಡಿದ್ರಲ್ವಾ? ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ನಾನು ಈಗಾಗಲೇ ಕ್ಲಾಸ್ 11 ಮತ್ತು 12 ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಓಕೆ, ತಾವೇನದ ಚೆನ್ನಾಗಿ ಪ್ರಿಪೇರ್ ಆಗ್ರಿ. ನಿಮಗೇನಾದರೂ PDF ಬೇಕಾಗಿತ್ತು ಅಂದರೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಮತ್ತು ಟೆಲಿಗ್ರಾಮಿಗೆ ಜಾಯಿನ್ ಆಗ್ರಿ. ರೈಟ್, ಅರ್ಥ ಆಯ್ತಲ್ವಾ? ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಿ. ಇದೇ ಥರ ಸಪೋರ್ಟ್ ಮಾಡಿರಿ. ನನಗೂ ಎಷ್ಟಾಗುತ್ತೋ ಅಷ್ಟು ನಾನೇನದ ವಿಡಿಯೋಸ್ಗಳನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಓಕೆನಾ? ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಂದು ಮುಂದಿನ ವಿಡಿಯೋಲಿ ಭೇಟಿಯಾಗೋಣ.